ಸ್ನೇಹಿತರೆ. ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಸೆಟ್ಟಿಂಗನ್ನು ಚೇಂಜ್ ಮಾಡಬೇಕು, ಯಾವ್ದು ಆನ್ ಮಾಡಬೇಕು, ಆಫ್ ಮಾಡಬೇಕು ಎಲ್ಲ ನಿಮ್ಗೆ 2024ರಲ್ಲಿ ನಾವು ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಕ್ರಿಯೇಟ್ ಚಾನಲ್ ಅನ್ನೋದ್ ಮ್ಯಾಗ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಓ ಮೈ ಗಾಡ್ ನೋಡ್ಬೋದು ಸ್ನೇಹಿತರೆ ನನ್ನ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಿಮ್ಗೇನು ಮಾಡಿದ್ದಪ್ಪ ಅಂದ್ರೆ ಮೊನ್ನೆ ಹೇಳಿದ್ದೆ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಏನು ಮಾಡ್ತಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಗೆ ಹೇಳ್ಕೊತಾ ಬರ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದಕ್ಕೆ ನಾನು ಏನು ಮಾಡಿದೆ, ಮೊನ್ನೆ ಜಿಮೇಲನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟೆ ಅನ್ಕೋತೀನಿ. ನೀವು ನೋಡಿರ್ಬೇಕು ಆ ವಿಡಿಯೋ. ಒಂದು ವೇಳೆ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ನೆಕ್ಸ್ಟ್ ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನಾವು ಏನು ಮಾಡಬೇಕಾಗ್ತೈತಿ, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಾಗ್ತೈತಿ. ಈಗ ನಾವು ಒಂದು ವೇಳೆ ಜಿಮೇಲನ್ನು ನಾವು ಏನಾದರೂ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ ಅರ್ಧಕ್ಕರ್ಧ 50% ನಾವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ದಂಗೆ ಆಗ್ತೈತಿ. ಈಗ ನೆಕ್ಸ್ಟ್ ನಾವು ಪ್ರೊಸೆಸನ್ನು ಏನೇನು ಮಾಡ್ತೀನಿ ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಹೇಳ್ಕೊತ ಬರ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ನೀವೇನು ಮಾಡ್ಬೇಕಾಗ್ತೈತಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತಂದ್ರೆ ಎಲ್ಲ ಮಾಹಿತಿ ಕೂಡ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ವಿಡಿಯೋದಾಗ ನಿಮ್ಗೆ ದೊರೀತೈತಿ. ಅದ್ರ ಸಂಬಂಧ ನೀವೇನು ಮಾಡಬೇಕು, ಪೂರ್ತಿಯಾಗಿ ಕೊನೆವರೆಗೂ ಸ್ಕಿಪ್ ಮಾಡದೆ ತಪ್ಪದೆ ಈ ವಿಡಿಯೋ ನೋಡಿ. ನಿಮ್ಗೆಲ್ಲಾನು ಡೀಟೇಲ್ ಆಗಿ ನೀವು ಏನೇನು ಮಾಡಬೇಕು ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ನಾನು ಏನು ಮಾಡ್ತಪ್ಪ ಅಂದ್ರೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅಂತ ಸ್ನೇಹಿತರೆ. ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಸೆಟ್ಟಿಂಗನ್ನು ಚೇಂಜ್ ಮಾಡಬೇಕು, ಯಾವ್ದು ಆನ್ ಮಾಡಬೇಕು ಆಫ್ ಮಾಡಬೇಕು ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಸ್ವಲ್ಪ ಇದು ವಿಡಿಯೋ ಏನಾಗ್ಬೋದಪ್ಪ ಅಂತಂದ್ರೆ ಲಾಂಗ್ ಆಗ್ಬೋದು, ದಯವಿಟ್ಟು ಕೊನೆವರೆಗೂ ನೋಡಿ. ನೀವು ಏನಾದರೂ ಯೂಟ್ಯೂಬರ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ನೋಡಿದ್ರೆ ಅಂತಂದ್ರೆ ನಿಮ್ಗೆ ಏನೇನು ಮಾಡಬೇಕು ಎಲ್ಲ ರೀತಿ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಗೊತ್ತಾಗ್ತೈತಿ ಸ್ನೇಹಿತರೆ. ನೀವೇನು ಮಾಡಬೇಕು, ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಆಲ್ ಅನ್ನೋದನ್ನು ಆಪ್ಷನನ್ನು ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಏನಾಗ್ತೈತಿ, ನಾ ಡೈಲಿ ವಿಡಿಯೋ ಮಾಡ್ತೀನಿ ನೋಡ್ರಿ, ಅವೆಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾವೆ. ಈಗ ಏನು ಮಾಡೋಣ ಅಂತ 2024ರಲ್ಲಿ ನಾವು ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡೋಣ ಅಂತ ಬನ್ನಿ ಸ್ನೇಹಿತರೆ. ನಿಮ್ಗೆ ಲೈವ್ ಆಗಿ ತೋರಿಸ್ಕೊತಾ ಬರ್ತೀನಿ ಅಂತ ನೀವು ನೋಡ್ಕೊತಾ ಬರ್ರಿ, ನಿಮಗೆಲ್ಲ ಪೂರ್ತಿ ಡೀಟೇಲ್ ಗೊತ್ತಾಗ್ತೈತಿ ಸ್ನೇಹಿತರೆ. ನೀವೆಲ್ಲ ನೋಡ್ಬೋದು. ಈಗ ಏನು ಮಾಡ್ಯಾರಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕಂತ ನಾನು ಏನು ಮಾಡಿದ್ದೀನಿ, ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಿನಿ. ನೀವು ಇದೇ ರೀತಿಯಾಗಿ ನೀವು ಏನು ಮಾಡ್ಬೇಕಂದ್ರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಈಗ ನೋಡಿ ನಾನು ಹೊಸದಾದ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡತ್ತೀನಿ ನೋಡಿ. ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿರ್ತೈತಿ. ಈ ರೀತಿಯಾಗಿ ಬಂದಾಗ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಯು ಅನ್ನೋದೊಂದು ಆಪ್ಷನ್ ಇರ್ತೈತಿ. ನೀವು ನೋಡುತ್ತಿರಲ್ಲ, ನಿಮಗೆಲ್ಲ ಗೊತ್ತಾಗ್ತೈತಿ. ನೀವು ಓಪನ್ ಮಾಡಿದೆ ಅಂದ್ರೆ ಅಲ್ಲಿ ನಾವು ಏನು ಮಾಡೋಣ ಅಂತ ಕ್ಲಿಕ್ಕನ್ನು ಮಾಡೋಣ ಅಂತ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನೈತಪ್ಪ ಅಂತಂದ್ರೆ ನನ್ನ ಹೆಸರು ಐತಿ. ನೆಕ್ಸ್ಟ್ ಕೆಳಗಡೆ ಏನೈತಿ ನೋಡ್ರಿ, ಕ್ರಿಯೇಟ್ ಎ ಚಾನಲ್ ಅಂತ ಐತಿ. ನಾವೇನು ಮಾಡೋಣ ಅಂತ ಈಗ ಕ್ರಿಯೇಟ್ ಎ ಚಾನಲ್ ಮ್ಯಾಗ ಕ್ಲಿಕ್ ಮಾಡೋಣ ಅಂತ. ಕ್ರಿಯೇಟ್ ಎ ಚಾನಲ್ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ಮೊದಲನೇದಾಗಿ ನಾವು ಪಿಕ್ಚರನ್ನು ಹಾಕೋದು. ಏನಪ್ಪ ಅಂತಂದ್ರೆ ನಮ್ಮ ಚಾನಲ್ ಕೊಡ್ತೈತಿ ನೋಡ್ರಿ, ಆ ಪಿಕ್ಚರನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ನಾವು ಹಾಕ್ಬೋದು. ಕೆಳಗಡೆ ನಮ್ಮ ಚಾನಲ್ ಹೆಸರನ್ನು ನಾವೇನು ಮಾಡಬೇಕು, ಇಲ್ಲಿ ಟೈಪನ್ನು ಮಾಡಬೇಕಾಗ್ತೈತಿ. ಈಗ ನೀವು ನೋಡ್ಬೋದು ನನ್ನ ಹೆಸರಿದೆ, ನನ್ನ ಹೆಸರನ್ನು ತೆಗಿತೀನಿ. ತೆಗೆದು ನಾನು ಏನು ಮಾಡ್ತಪ್ಪ ಅಂದ್ರೆ ಒಂದು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಒಂದು ಏನಾದರೂ ಒಂದು ಕ್ರಿಯೇಟ್ ಮಾಡ್ತೀನಿ. AK ಲಾಗ್ಸ್ ಅಂತೇಳಿ ನಾನು ಈಗ ಕ್ರಿಯೇಟ್ ಮಾಡ್ಕೋತೀನಿ. ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೀವು ನೋಡ್ಬೋದು AK ಲಾಗ್ ಅಂತೇಳಿ ಟೈಪ್ ಮಾಡಿದೆ. ನಂತರ ಇಲ್ಲಿ ಡನ್ನನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಮಾಡಬೇಕು, ನಾವು ಸೇವನ್ನು ಮಾಡಬೇಕಾಗ್ತೈತಿ. ಸೇವ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು AK ಲಾಗ್ ಅಂತ ಇಲ್ಲಿ ನೇಮ್ ಬಂದೈತಿ. ನೆಕ್ಸ್ಟ್ ಅದ್ರ ಕೆಳಗಡೆ ಹ್ಯಾಂಡಲ್ ಏನೈತಪ್ಪ ಅಂತಂದ್ರೆ @AK ಲಾಗ್ಸ್ ಅಂತೇಳಿ ಇಲ್ಲಿ ಮುಂದೆ ಇದೊಂದು ಆಪ್ಷನ್ ಇರ್ತೈತಿ. ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಪಿಕ್ಚರನ್ನು ನಾನು ಹಾಕಿದ್ದಿಲ್ಲ, ನಿಮಗೆ ಹಾಕಿ ತೋರಿಸ್ತಾರಂತ ಸುಮ್ಮನೆ ಯಾವುದೋ ಒಂದು ಈಗಿರುವಂಥ ಫೋಟೋನ ನಾನು ಈಗ ಹಾಕ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ. ಈಗ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಫೋಟೋವನ್ನು ನನ್ನ ಚಾನಲ್ಗೆ ಈಗ ಹಾಕಿದ್ದೀನಿ. ನೀವು ಇವಾಗ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಇದೊಂದು ಪ್ರೊಫೈಲ್ ಕುಂತೈತಿ, ನಿಮಗೆ ಇಲ್ಲಿ ಕಾಣಿಸ್ತೈತೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ರಿಯೇಟ್
ಚಾನಲ್ ಅನ್ನೋದ್ ಮ್ಯಾಗ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಏನಾಗ್ತೈತಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ತೈತಿ. ನೀವು ನೋಡ್ಬೋದು ಇಲ್ಲಿ ಅಗಳ ಏನಿತ್ತು ನನ್ನ ಹೆಸರಿತ್ತು, ಈಗ ಏನಾಯ್ತಪ್ಪ ಅಂತಂದ್ರೆ AK ಲಾಗ್ಸ್ ಅಂತೇಳಿ ಒಂದು ನನ್ನ ಚಾನಲ್ ಆಯಿತು. ಇಷ್ಟಾಗರ ನಾವು ಇಲ್ಲಿ ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ ನಾನು ನಿಮಗೆ ಈ ಸದ್ಯ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೇನ್ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಏನು ಮಾಡಬೇಕು ಅಂತ ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತೀನಿ ಅಂತ ನೀವು ಅದೇ ರೀತಿಯಾಗಿ ಮಾಡ್ಕೋತ ಬರಬೇಕಾಗ್ತೈತಿ. ಬಂದರೆ ಅಂದರೆ ನಿಮಗೆಲ್ಲ ಗೊತ್ತಾಗ್ತೈತಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಮಾಡ್ತಪ್ಪ ಅಂತಂದ್ರೆ ಈಗ ನಮ್ಮ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀವಿ. ನಾವು ಇವಾಗ ಏನು ಮಾಡೋಣ ಅಂತ ಸುಮ್ಮನೆ ಜಸ್ಟ್ ಓಪನ್ ಮಾಡಿ ನೋಡೋಣ ಅಂತ, ಕ್ರಿಯೇಟ್ ಆಗೈತಿ ಇಲ್ಲ ಅದು. ಇಲ್ಲಿ ಮ್ಯಾಗ ಕ್ಲಿಕ್ ಮಾಡೋಣ ಅಂತ. ಕ್ಲಿಕ್ ಮಾಡಿದ ಮ್ಯಾಗ ಇಲ್ಲಿ ಏನು ಮಾಡೋಣ, ಯುವರ್ ಚಾನಲ್ ಅಂತ ಇಲ್ಲಿ ಆಪ್ಷನ್ ಐತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡೋಣ ಅಂತ. ಓ ಮೈ ಗಾಡ್, ನೋಡ್ಬೋದು ಸ್ನೇಹಿತರೆ ನನ್ನ ಚಾನಲ್ ಆಯಿತು. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಪೆನ್ಸಿಲ್ ಚಿಹ್ನೆ ಐತೆ ನೋಡಿರಿ, ಅದ್ರ ಮ್ಯಾಗ ನಾವು ಕ್ಲಿಕ್ ಮಾಡಬೇಕಾಗ್ತೈತಿ. ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಚಾನಲ್ ಇಲ್ಲಿ ಬಂದುಬಿಟ್ಟಿರ್ತೈತಿ. ನೋಡಿ ನೇಮ AK ಲಾಗ್ಸ್ ಅಂತ ಐತಿ, ಹ್ಯಾಂಡಲ್ ಇದೆ, ಮತ್ತು ನಿಮ್ಮ URL ಕೂಡ ರೆಡಿ ಆಗಿಬಿಡ್ತೈತಿ ಯೂಟ್ಯೂಬ್ದು. ನಿಮಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. ಪ್ರತಿಯೊಂದು ನಾನೆಲ್ಲ ಹೇಳ್ಕೊತ ಬರ್ತೀನಿ, ನೀವೆಲ್ಲ ಕೇಳ್ಕೊತ ಬರ್ರಿ, ನೋಡ್ಕೊತ ಬರ್ರಿ, ನಿಮಗೆಲ್ಲ ಗೊತ್ತೈತಿ. ಹಾಗೆ ನೀವೇನು ಮಾಡಬೇಕು, ವಿಡಿಯೋಕ್ಕೆ ಲೈಕ್ ಕೊಟ್ಟಿರಿ ಇಲ್ಲಿ ತನಕ ನೋಡಾತ್ತೀರಿ ಅಂತಂದ್ರೆ ಇಲ್ಲಿ ಕೆಳಗಡೆ ಇಲ್ಲೊಂದು ಆಪ್ಷನ್ ಐತೆ ನೋಡ್ರಿ. ನೀವು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ನಿಮ್ಮ ಚಾನಲ್ ಬಗ್ಗೆ ನೀವು ಏನು ಮಾಡ್ಬೋದು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೀವು ಏನಾದರೂ ಬರಿಬೋದಿತ್ತಂದರೆ ನೀವು ಇಲ್ಲಿ ಬರಿಬೋದು ನಿಮ್ಮ ಚಾನಲ್ ಬಗ್ಗೆ. ನಾವು ಈಗ ಏನಾದ್ರೂಪ್ಪ ಅಂತಂದ್ರೆ ಈಗ ಟೆಕ್ ಬಗ್ಗೆ ಮಾಡ್ತಾ ಇದ್ದೀವಿ ಆ ವಿಡಿಯೋ ಅಂತಂದರೆ ಟೆಕ್ ಬಗ್ಗೆ ಬರೀಬೇಕು. ನಾವು ಈ ರೀತಿಯಾಗಿ ವಿಡಿಯೋನ ಮಾಡ್ತಾ ಇದ್ದೀವಿ, ಇಷ್ಟು ಗಂಟೆಯಲ್ಲಿ ನಾವು ವಿಡಿಯೋ ಬಿಡ್ತಾ ಇರ್ತೀವಿ, ಇವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹಿಂಗೆ ಏನಾದರೂ ಬರಿಬೋದು. ಇದು ಕೆಳಗಿಂದು ನೀವೇನಪ್ಪ ಅಂತಂದ್ರೆ ಪ್ರೈವೇಸಿ ಅಂತ ಇರ್ತೈತಲ್ಲ, ಇದನ್ನು ನೀವೇನು ಮಾಡಬೇಕು ಅಂತಂದ್ರೆ ಆನನ್ನು ಇಡಬೇಕಾಗ್ತೈತಿ. ನಾನು ನಿಮಗೆಲ್ಲ ಮುಂದೆ ಬರ್ತಾ ನಿಮಗೆಲ್ಲ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ಕೊತ ಬರ್ತೀನಿ ಅಂತ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸರಳ ಐತಿ. ಯೂಟ್ಯೂಬ್ ಚಾನಲ್ ಅಂತಾರೆ, ಹೆಂಗೆ ಮಾಡಬೇಕು ಏನು ಭಾಳ ತಲೆ ಕೆಡಿಸ್ಕೊಡ್ತಾರೆ. ತಲೆ ಕೆಡಿಸೋಣಕ್ಕೆ ಹೋಗ್ಬಿಟ್ರಿ, ಭಾರಿ ತುಂಬ ಈಸಿ ಆಗಂಗೆ ಎಲ್ಲ ನಿಮ್ಗೆ ಏನು ಮಾಡ್ತಪ್ಪ ಅಂತಂದ್ರೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನೀವೇನು ಮಾಡಬೇಕು, ಪ್ರತಿಯೊಂದು ವಿಡಿಯೋಕ್ಕೆ ನೋಡಿ ಲೈಕ್ ಕೊಟ್ಟು ಹಂಗೆ ನಿಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅಂದರೆ ನನ್ನ ವಿಡಿಯೋಸ್ಗಳು ಎಲ್ಲ ಕಡೆ ಗೊತ್ತಾಗ್ತಾವೆ. ಆಮೇಲೆ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲನ್ನು ಹೆಂಗೆ ಮಾಡಬೇಕು ಅನ್ನೋದು ತುಂಬ ಈಸಿಯಾಗಿ ಕಲಿತಾರೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ನಿಸ್ತು, ನಿಮ್ಗೆ ಏನಾದರೂ ತೊಂದರೆ ಆಯಿತಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಈ ರೀತಿಯಾಗಿ ಈ ಪ್ರಾಬ್ಲಮ್ ಆಗ್ತೈತಿ, ಏನು ಮಾಡಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನನಗೆ ಸಾಧ್ಯವಾದಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ಟೆ. ಯಾವ ಸೆಟ್ಟಿಂಗು ಏನು ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಾಯಿತು. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇನ್ನೂ ಹಂತವಾಗಿ ನಾನು ಏನು ಮಾಡ್ತಪ್ಪ ಅಂತಂದ್ರೆ ವಿಡಿಯೋಗಳನ್ನು ಮಾಡ್ಕೋತಾ ಬರ್ತೀನಿ ಅಂತ ಸ್ನೇಹಿತರೆ. ನೀವೇನು ಮಾಡಬೇಕು, ಕೊನೆವರೆಗೂ ಹಾಗೆ ನೋಡ್ಕೋತಾ ನೀವೇನು ಮಾಡಬೇಕಾಗ್ತೈತಿ, ಬರಬೇಕಾಗ್ತೈತಿ. ನಂತರ ಹಂಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಭಾಳ ಮಂದಿ ಮಾಡತ್ತಾರ, ಹೀಗಾಗಿ ತುಂಬ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಪ್ಪ ಅಂತಂದ್ರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತಪ್ಪ ಅಂತಂದರೆ ವಿಡಿಯೋಸ್ಗಳನ್ನು ಮಾಡ್ಕೋತಾ ಬರ್ತಾ ಇರ್ತೀನಿ ಸ್ನೇಹಿತರೆ. ನೀವೆಲ್ಲ ನೋಡ್ಕೋತಾ ಬರ್ರಿ, ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ